ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹಿಂದೆ ಬಿಜೆಪಿ ಆಡಳಿತ ನಡೆಸ್ತಾ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದ ಸಂದರ್ಭದಲ್ಲಿ ಸಂತೋಷ್ ಪಾಟೀಲ್ ಆತ್ಮಹತ್ಯೆ. ಈಶ್ವರಪ್ಪನವ್ರ ವಿಚಾರದಲ್ಲಿ ಹಿಂಗೆ ಮಾತನಾಡಿದ್ರು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದ ಕಾಂಗ್ರೆಸ್ನ ನಾಯಕರು. ಇವತ್ತು ಬಿಜೆಪಿ ಬಿಡುತ್ತಾ ಒಬ್ಬೊಬ್ಬ ನಾಯಕರು ಕೂಡ ಬಿಜೆಪಿಯವರು ಹುಡುಕಿ ಸರ್ಕಾರಕ್ಕೆ ಚಾಟಿ ತಗೊಂಡು ಬೀಸ್ತಿದ್ದಾರೆ. ಸಿ.ಟಿ. ರವಿ ಅವರ ಸರ್ದಿ ಕೂಡ ಡೆತ್ ನೋಟ್ನಲ್ಲಿ ಸಚಿವರ ಹೆಸರು ಪ್ರಸ್ತಾಪ ಆಗಿದೆ. ಇನ್ಫ್ಯಾಕ್ಟ್ ಸಚಿವರ ಹೆಸರಿಲ್ಲ, ಯಾವ ಸಚಿವರು ಅಂತ ಹೇಳಿ, ಕೇವಲ ಸಚಿವರ ಮೌಖಿಕ ಆದೇಶ ಅಂತಿದೆ ಅಷ್ಟೇ ಡೆತ್ ನೋಟ್ನಲ್ಲಿ. ಆದರೆ ಸಿ.ಟಿ. ರವಿ ಅವ್ರ ಪ್ರಕಾರ ಡೆತ್ ನೋಟ್ನಲ್ಲಿ ಸಚಿವರ ಹೆಸರು ಪ್ರಸ್ತಾಪ ಆಗಿದೆಯಂತೆ. ಆದರೂ ಕೂಡ ನಿರ್ದೋಷಿ ಅನ್ನೋಕ್ಕಾಗತ್ತಾ ಅವರನ್ನ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಸಿ.ಟಿ. ರವಿ ವಾಗ್ದಾಳಿ ನಡೆಸಿದ್ದಾರೆ. 187 ಕೋಟಿ ನಕಲಿ ಖಾತೆಗಳಿಗೆ ವರ್ಗಾವಣೆ ಆಗ್ತಿದೆ. ಆತ್ಮಹತ್ಯೆ ಬಳಿಕ ಸರ್ಕಾರದ ಖಾತೆಗೆ ಹಣ ವಾಪಸ್ ಬರುತ್ತೆ ಅಂತಂದ್ರೆ ಲೂಟಿ ಹೊಡೆದಿರೋದು ಕ್ಲಿಯರ್ ಕಟ್ ಇದೆ. ಇದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿ.ಟಿ. ರವಿ ಅವರ ವಾಗ್ದಾಳಿ. ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ, ನೀವು ಅವತ್ತು ಈಶ್ವರಪ್ಪನವ್ರು ರಾಜೀನಾಮೆಗೆ ಒತ್ತಾಯಿಸಿದ್ರಿ. ನೀವು ಡಿ ಕೆ ಶಿವಕುಮಾರ್ ಅವರು, ಬಿ ಕೆ ಹರಿಪ್ರಸಾದ್ ಅವರು, ರಾಮಲಿಂಗಾರೆಡ್ಡಿ ಅವರು, AICCಯ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲ್ ಅವರು ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ್ರಿ. ಈಗ ನೀವು ಯಾಕಿನ್ನೂ ನಾಗೇಂದ್ರ ಅವರನ್ನು ಸಂಪುಟದಲ್ಲಿ ಇಟ್ಕೊಂಡಿದ್ದೀರಿ? ಯಾಕೆ ಇಡೀ ಹಗರಣವನ್ನು ಮುಚ್ಚಾಕುವಂಥ ಸಂಚು ನಡೆಸ್ತಾ ಇದ್ದೀರಿ? ಯಾಕೆ ಇನ್ನೂ ಕೊಲೆ ಮೊಕದ್ದಮೆಯನ್ನು ದಾಖಲಿಸಿಲ್ಲ? ಯಾಕೆ ಅಟ್ರಾಸಿಟಿ ಕೇಸ್ನ ಅಪ್ಲೈ ಮಾಡಿಲ್ಲ? ಭ್ರಷ್ಟಾಚಾರ ಮತ್ತು ಅಕ್ರಮಕ್ಕೆ ಸಂಬಂಧಿಸಿದಂತೆ ಕೇಸನ್ನು ಯಾಕೆ ದಾಖಲಿಸಿಲ್ಲ? ನನಗೆ ಸಂಶಯ ಇದೆ, ಈ ಹಣದಲ್ಲಿ ಕಾಂಗ್ರೆಸ್ ಪಾರ್ಟಿಗೂ ಪಾಲು ಹೋಗಿದೆ. ಚುನಾವಣೆ ನಡೆಸೋದಕ್ಕೆ ಈ ರೀತಿ ಶಿವಮೊಗ್ಗದಲ್ಲಿ ಚಂದ್ರಶೇಖರನ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಪದ್ಮನಾಭ ಏನಿದ್ದಾರೆ, ಇವರು ಇನ್ನೂ ಕೂಡ ಕಚೇರಿಗೆ ಬಂದಿಲ್ಲ. ಈ ಘಟನೆ ನಡೆದು 2-3 ದಿನಗಳಾದರೂ ಕಚೇರಿಗೆ ಬಂದಿಲ್ಲ. ಡೆತ್ ನೋಟ್ನಲ್ಲಿ ಇವರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. MD ಪದ್ಮನಾಭ 2-3 ದಿನಗಳಿಂದನೂ ಕೂಡ ಕಚೇರಿಗೆ ಬಂದಿಲ್ಲ, ಪತ್ತೆ ಇಲ್ಲ. ಡೆತ್ ನೋಟ್ನಲ್ಲಿ ಇವರ ಹೆಸರು ಉಲ್ಲೇಖ ಆಗಿದೆ, ಆದರೆ ಇವರು ಕಚೇರಿಗೆ ಬಂದಿಲ್ಲ. ಹಾಗಾದರೆ ಇದನ್ನು ತನಿಖಾಧಿಕಾರಿಗಳು ಇವರನ್ನೇನಾದರೂ ವಶಕ್ಕೆ ಪಡೆದಿದ್ದಾರಾ? ಆ ಕುರಿತು ಯಾವುದೇ ಮಾಹಿತಿ ಇಲ್ಲ. ಎಲ್ಲಿ ಹೋಗಿದ್ದಾರೆ ಹಾಗಾದರೆ? ಕೇಸ್ಗೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಮುಖ ವ್ಯಕ್ತಿ ಆಗ್ತಾರೆ ಇವರು. ಯಾಕಂತಂದರೆ ಹಣ ವರ್ಗಾವಣೆ ಬಗ್ಗೆ ಗೊತ್ತಿದ್ದರೂ ಕೂಡ ಇವರು ಸರ್ಕಾರದ ಗಮನಕ್ಕೆ ತಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈಗ ಎಲ್ಲಿದ್ದಾರೆ ಹಾಗಾದರೆ? ಅಧಿಕಾರಿಗಳು ಇವ್ರನ್ನ ವಶಕ್ಕೆ ಪಡೆದಿದ್ದಾರಾ ಅಥವಾ ಏನು? ಮೃತ ಸಿಬ್ಬಂದಿಯ ಡೆತ್ ನೋಟ್ನಲ್ಲಿ ಪದ್ಮನಾಭ ಅವರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಆ ನಂತರದಲ್ಲಿ ಈತ ಕಚೇರಿಗೆ ಬಂದಿಲ್ಲ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ನೇರ ಸಂಪರ್ಕ